ಶ್ರೀನಾರಾಯಣ ಗುರುಗಳ ಚರಿತ್ರೆ. ಕುಮಾರನ್ ಆಶಾನ್ ಅವರು ರಚಿಸಿದ ಗುರುಗಳ ಜೀವನ ಚರಿತ್ರೆಯನ್ನು NAM ಇಸ್ಮಾಯಿಲ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದು, ಅರಳಿಮರ ಆಧ್ಯಾತ್ಮಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದ 15 ಪುಟ್ಟ ಅಧ್ಯಾಯಗಳ ಈ ಸರಣಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಮಲಯಾಳ ವರ್ಷ 1063ರಲ್ಲಿ ಅಂದರೆ 1888ರಲ್ಲಿ ಸ್ವಾಮಿಗಳು ಅರವಿಪುರಂಗೆ ಬಂದರು. ಆಗ ಅಲ್ಲಿದ್ದುದು ದಟ್ಟ ಕಾಡು ಮತ್ತು ನುಗ್ಗುವ ನದಿಯ ನೀರು ಬಂಡೆಗಳಿಗೆ ಅಪ್ಪಳಿಸಿದಾಗ ಮೊಳಗುತ್ತಿದ್ದ ಸದ್ದು ಮಾತ್ರ. ನದಿ ಪಾತ್ರದೊಳಗಿಂದ ತೀರದ ತನಕವೂ ಹರಡಿಕೊಂಡಿದ್ದ ಬಂಡೆಗಳು, ಪುಟ್ಟ ಮರಳಿನ ದಿಣ್ಣೆಗಳು, ಎಲ್ಲದಕ್ಕೂ ಮಿಗಿಲಾಗಿ ನದಿಯ ಇಕ್ಕೆಲಗಳಲ್ಲೂ ಎತ್ತರದ ಬೆಟ್ಟಗಳು, ಇಡೀ ಪ್ರದೇಶಕ್ಕೆ ಹಸಿರು ಬೆಳೆದಿರುವ ಮರ, ಗಿಡ ಮತ್ತು ಬಳ್ಳಿಗಳು ಏಕಾಂತ ಪ್ರಿಯರಾದ ಸ್ವಾಮಿಗಳನ್ನು ಆಕರ್ಷಿಸಿದ್ದು ಸಹಜವೇ ಆಗಿತ್ತು. ಆ ಬಂಡೆಗಳ ನಡುವೆ ಅದೆಷ್ಟೋ ದಿನಗಳ ಕಾಲ ಯಾರ ಅರಿವಿಗೂ ಬಾರದಂತೆ, ಅನ್ನಾಹಾರಗಳ ಪರಿವೆಯೇ ಇಲ್ಲದಂತೆ ಸ್ವಾಮಿಗಳು ಧ್ಯಾನಸ್ಥರಾಗಿದ್ದರು. ಕ್ರಮೇಣ ಜನರಿಗೆ ಸ್ವಾಮಿಗಳು ಅಲ್ಲಿರುವುದು ಅರಿವಾಯಿತು. ಹತ್ತಿರದ ಹಳ್ಳಿಗಳಿಂದ ಕೆಲವು ಭಕ್ತರು ಸ್ವಾಮಿಗಳಿಗಾಗಿ ಆಹಾರ ಪದಾರ್ಥಗಳನ್ನು ತಂದಿಡಲು ಆರಂಭಿಸಿದರು. ಅನಂತರ ಅರವಿಪುರಂ ಜನಸಂಚಾರವಿಲ್ಲದ ಸ್ಥಳವಾಗಿ ಉಳಿಯಲಿಲ್ಲ. ಸಕಲ ದಿಕ್ಕುಗಳಿಂದಲೂ ಜನರು ದರ್ಶನಕ್ಕಾಗಿ ಹರಿದು ಬರಲಾರಂಭಿಸಿದರು. ರೋಗಶಮನ, ಭೂತೋಚ್ಚಾಟನೆಯಂತಹ ವಿನಂತಿಗಳನ್ನು ನಿರ್ವಹಿಸುವುದು, ಶಾಸ್ತ್ರಗಳ ಅರ್ಥವಿವರಣೆಯೂ ಸೇರಿದಂತೆ ಹಲಬಗೆಯಲ್ಲಿ ದೀನರನ್ನು ಅನುಗ್ರಹಿಸುವ ಕಾರ್ಯಭಾರ ಸ್ವಾಮಿಗಳನ್ನು ಹಿಂಬಾಲಿಸಿತು. ಆ ದಿನಗಳಲ್ಲಿ ಅನೇಕರು ಸ್ವಾಮಿಗಳ ದೂರದೃಷ್ಟಿ ಮತ್ತು ಪರಹೃದಯ ಜ್ಞಾನ ಮುಂತಾದ ಸಿದ್ಧಿಗಳನ್ನು ಕಂಡು ಅರಿತಿದ್ದಾರೆ. ಹಲವು ಜಾತಿಗಳ ಜನರು ಸ್ವಾಮಿಗಳ ಸಂದರ್ಶನಕ್ಕಾಗಿ ಅಲ್ಲಿಗೆ ಬಂದರು. ಅವರಲ್ಲಿ ಅನೇಕರು ಸ್ವಾಮಿಗಳ ಶಿಷ್ಯತ್ವ ಸ್ವೀಕರಿಸಿದರು. ಹಲವೆಡೆ ಇದ್ದ ಗೃಹಸ್ಥ ಭಕ್ತರು ಅಕ್ಕಿ ಮುಂತಾದ ಪದಾರ್ಥಗಳೊಂದಿಗೆ ಅರವಿಪುರಂಗೆ ಬರುತ್ತಿದ್ದರು. ಹೀಗೆ ಬಂದವರು ವಿವಿಧ ಭಕ್ಷ್ಯಗಳನ್ನು ತಯಾರಿಸಿ ಸ್ವಾಮಿಗಳಿಗೆ ಅರ್ಪಿಸುವುದರ ಜೊತೆಗೆ ಅಲ್ಲಿದ್ದ ಎಲ್ಲರಿಗೂ ಉಣಬಡಿಸಿ ತಾವೂ ಸೇವಿಸುತ್ತಿದ್ದರು. ಸ್ವಾಮಿಗಳ ಸಾನ್ನಿಧ್ಯದಿಂದಾಗಿ ಕಾಡಾಗಿದ್ದ ಪ್ರದೇಶವೊಂದು ಪುಣ್ಯ ಸ್ಥಳವಾಗಿ ಬದಲಾಯಿತು. ಸ್ವಾಮಿಗಳು ಸ್ಥಳದಲ್ಲಿ ಇಲ್ಲದಾಗಲೂ ಜನರು ಬಂದು ನದಿಯಲ್ಲಿ ಸ್ನಾನ ಮಾಡಿ ವಂದಿಸುವುದು ಸಾಮಾನ್ಯವಾಗಿ ಬಿಟ್ಟಿತು. ಈ ಹಂತದಲ್ಲಿ ಅರವಿಪುರಂನಲ್ಲಿ ಒಂದು ದೇಗುಲವಿದ್ದರೆ ಒಳ್ಳೆಯದು ಎಂದು ಸ್ವಾಮಿಗಳಿಗೆ ಅನ್ನಿಸಿತು. ಅವರನ್ನು ನಿರಂತರವಾಗಿ ಭೇಟಿಯಾಗುತ್ತಿದ್ದ ಯುವಕರ ಬಳಿಯೂ ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿದರು. ಸ್ವಾಮಿಗಳ ಈ ಅಭಿಲಾಷೆಯನ್ನು ಭಕ್ತರು ಅರಿಯುವ ಹೊತ್ತಿಗೆ ಶಿವರಾತ್ರಿಯ ದಿನ ಸಮೀಪಿಸುತ್ತಿತ್ತು. ವಿಗ್ರಹವನ್ನು ಕೆತ್ತಿಸುವುದಕ್ಕಾಗಲಿ ದೇಗುಲ ನಿರ್ಮಾಣಕ್ಕಾಗಲಿ ಬೇಕಿರುವ ಯಾವ ಸೌಕರ್ಯವೂ ಅಲ್ಲಿರಲಿಲ್ಲ. ಸ್ವಾಮಿಗಳು ಕೂಡ ಇಂಥವು ಬೇಕು ಎಂದು ಕೇಳಲಿಲ್ಲ. ನದಿಯ ಪೂರ್ವ ತೀರದ ಬಂಡೆಯನ್ನೇ ಪೀಠವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಶಿವಲಿಂಗ ರೂಪದ ಕಲ್ಲೊಂದನ್ನು ನದಿಯೊಳಗಿಂದ ಎತ್ತಿ ತಂದು ಶಿವರಾತ್ರಿಯ ದಿನ ಪ್ರತಿಷ್ಠಾಪಿಸುವುದು ಸ್ವಾಮಿಗಳ ಮನಸ್ಸಿನಲ್ಲಿದ್ದ ವಿಚಾರ. ಇದನ್ನು ಅರಿತ ಜನರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿಷ್ಠಾಪನೆಗೆ ಬೇಕಿರುವ ಸಿದ್ಧತೆಗಳನ್ನು ಮಾಡಿಕೊಂಡರು. ಇದರ ಹೊರತಾಗಿ ಪ್ರತಿಷ್ಠಾಪನಾ ಕಾರ್ಯಕ್ಕಾಗಿ ಅಲ್ಲಿದ್ದಷ್ಟು ಹೂವು ಮತ್ತು ಹಣತೆಗಳು ಹಾಗೂ ನಾದಸ್ವರದ ವಾದನ ಮಾತ್ರ ವ್ಯವಸ್ಥೆ ಮಾಡಲಾಯಿತು. ಪೀಠಕ್ಕಾಗಿ ಆರಿಸಿಕೊಂಡಿದ್ದ ಬಂಡೆಯ ಮೇಲೆ ಸಣ್ಣದೊಂದು ಚಪ್ಪರ ಹಾಕಲಾಯಿತು. ಮಧ್ಯರಾತ್ರಿಯಾಗುವ ಹೊತ್ತಿಗೆ ಸ್ವಾಮಿಗಳು ಸ್ನಾನ ಮಾಡಿಕೊಂಡು ಚಪ್ಪರದೊಳಗೆ ಪ್ರವೇಶಿಸಿದರು. ಪ್ರತಿಷ್ಠಾಪನೆಗಾಗಿ ತಂದಿದ್ದ ಶಿಲೆಯನ್ನು ಕೈಯಲ್ಲಿ ಹಿಡಿದು 3 ಗಂಟೆಗಳ ಕಾಲ ಧ್ಯಾನಸ್ಥರಾಗಿ ಕುಳಿತರು. ಸ್ವಾಮಿಗಳ ತೇಜೋಮಯವಾದ ಮುಖದ ಮೇಲೆ ಕಣ್ಣೀರ ಧಾರೆ ಹರಿಯುತ್ತಿತ್ತು. ಜನರೆಲ್ಲ ಭಕ್ತಿ ಪರವಶರಾಗಿ ಪಂಚಾಕ್ಷರಿ ಮಂತ್ರವನ್ನು ಉಚ್ಚ ಸ್ಥಾಯಿಯಲ್ಲಿ ಜಪಿಸುತ್ತಾ ಸುತ್ತುವರಿದರು. ಸರಿಯಾಗಿ 3 ಗಂಟೆಗೆ ಸ್ವಾಮಿಗಳು ಶಿಲೆಯನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಿ ಅಭಿಷೇಕ ಮಾಡಿದರು. ಇದರೊಂದಿಗೆ ಸ್ವಾಮಿಗಳು ಸ್ಥಾಪಿಸಿದ ಮೊದಲ ಧಾರ್ಮಿಕ ಸಂಸ್ಥೆಯಾದ ಅರವಿಪುರಂ ದೇಗುಲ ಅಸ್ತಿತ್ವಕ್ಕೆ ಬಂತು. ಆ ಕ್ಷಣದಲ್ಲಿ ಅನೇಕ ಅದ್ಭುತಗಳು ಸಂಭವಿಸಿದವು ಎಂದು ಕಂಡವರು ಹೇಳುತ್ತಾರೆ. ದೇಗುಲ ಪ್ರತಿಷ್ಠಾಪನೆಯ ನಂತರ ಸ್ವಾಮಿಗಳು ಅರವಿಪುರಂನಲ್ಲೇ ಹೆಚ್ಚು ಕಾಲ ಇರತೊಡಗಿದರು. ಕ್ಷೇತ್ರ ಸಾನ್ನಿಧ್ಯವೂ ಕ್ರಮೇಣ ಹೆಚ್ಚುತ್ತಾ ಹೋಯಿತು. ಅಲ್ಲಿ ಸಂಗ್ರಹವಾದ ಕಾಣಿಕೆಯ ಜೊತೆಗೆ ಚಂದ ಎತ್ತಿ ಲಿಂಗ ಪ್ರತಿಷ್ಠಾಪನೆಗೊಂಡ ಸ್ಥಳದಲ್ಲೇ ದೇಗುಲವೊಂದನ್ನು ನಿರ್ಮಿಸಿದರು. ಕೆಲವು ಭಕ್ತರಿಗೆ ತರಬೇತಿ ನೀಡಿ ಅವರನ್ನೇ ದೇಗುಲದಲ್ಲಿ ಅರ್ಚಕರನ್ನಾಗಿಸುವ ಕೆಲಸವೂ ಸ್ವಾಮಿಗಳಿಂದಾಯಿತು. ಶಿಕ್ಷಣ ಪಡೆದಿದ್ದ ಶಿಷ್ಯರನ್ನು ಬಳಸಿಕೊಂಡು ಅಲ್ಲೇ ಒಂದು ಶಾಲೆಯನ್ನು ಕಟ್ಟಿಸಿ ಸ್ಥಳೀಯ ಮಕ್ಕಳಿಗೆ ಮಲಯಾಳಂ ಕಲಿಸುವ ವ್ಯವಸ್ಥೆಯನ್ನೂ ಸ್ವಾಮಿಗಳು ಮಾಡಿದರು. ಈ ಎಲ್ಲವೂ ನಡೆಯುತ್ತಿದ್ದ ಕಾಲದಲ್ಲೇ ಸ್ವಾಮಿಗಳು ತಮ್ಮ ಮುಖ್ಯ ಕೃತಿಗಳಲ್ಲೊಂದಾದ ಶಿವಶತಕಂ ಎಂಬ ಮಣಿಪ್ರವಾಳ ಭಾಷೆಯ ಸ್ತೋತ್ರ ಕೃತಿಯನ್ನು ರಚಿಸಿದರು.